ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಬರುವ ಏನಾಗಿದೆ ನೋಡೋಣ ಬನ್ನಿ. ಸಂಗೀತ ಭೂಮಿ ಪಾಪ ಬೇಜಾರ್ ಮಾಡ್ಕೊಂಡು ಬಂದಿದ್ದಾಳೆ. ಅಂಜು ಒಂದಿರದಕ್ಕೆ ಅಂತ ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡು ಬಂದ್ರೆ ಭೂಮಿ ಅವ್ರು ಅನ್ಕೊಂಡಂಗೆ ಬೇಸರನೇ ಆಗಿಲ್ಲ. ಅವ್ರಿಗೆ ಬಹಳ ಖುಷಿ ಆಗಿದ್ದಾಳೆ. ಯಾಕೆಂದ್ರೆ ಅಜಿತನ್ ಗುಂಗಲೇ ಇದ್ದಾಳೆ. ಸಾಯಿಬ್ರೇ, ನಿಮ್ಮನ್ ಕಂಡ್ರೆ ಬಹಳ ಪ್ರೀತಿ ನನಗೆ, ನಿಮ್ಮನ್ ಬಿಟ್ಟಿರ್ಲಾರೆ ಅಂತ ಹೇಳಿ ಫೋಟೋ ಹಿಡ್ಕೊಂಡು ಏನು ಅಷ್ಟು ಅಜಿತನ್ ಮುಂದೆ ಅಪ್ಕೊಳ್ಳೋದೇನು, ಅಜಿತ್ ಇವಳಿಗೆ ಮುತ್ತು ಕೊಡೋದೇನು ಇದ್ರಲ್ಲೇ ಕಳೆದೋಗಿದ್ದಾಳೆ. ಇನ್ ಬೇಸರ ಇನ್ನೆಲ್ಲಿ ಇವಳಿಗೆ. ಸಂಗೀತ ಬಂದು ನೋಡ್ಬಿಟ್ಟು, ಭೂಮಿ ನೀನ್ ಬೇಸರ ಆಗಿದ್ಯಾ ಅಂತ ಬಂದೆ, ಸದ್ಯ ನಗ್ನಾಗ್ತಾ ಇದೆಯಲ್ಲ ಬಿಡಮ್ಮ, ನೋಡು ಕೆಲಸ ಎಲ್ಲ ಆಗಿದೆ, ಸಾಯಂಕಾಲದ ಏನಿದ್ರು ಅಡುಗೆ ಎಲ್ಲ ನೋಡ್ಕೋಣ, ನಿನಗೆ ರೆಸ್ಟ್ ತಗೋ, ಹುಷಾರು, ರೆಸ್ಟ್ ತಗೋಬೇಕು. ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ ಏನ್ ಮಾಡೋದು ಸತ್ಯನ, ಒಪ್ಪಂದ ಅನ್ನೋದನ್ನ ಎಷ್ಟು ಬೇಗ ಮುಗಿತಾ ಇದೆ ಗೊತ್ತಾ. ಯಾಕೆಂದ್ರೆ ಕೆಲವೊಂದು ಅಲ್ಲಿ ಕರಾರ್ನು ಕೂಡ ಹಾಕಿದ್ದೀನಿ. ಆ ಕರಾರಿನ ಪ್ರಕಾರ ಯಾರಾದ್ರೂ ಒಬ್ರು ನಾವು ನಿವೇದಿಸ್ಕೊಂಡ್ರು ಕೂಡ, ಪ್ರೀತಿ ನಾವು ತೋರ್ಸ್ಕೊಂಡ್ರು ಕೂಡ ಅದರಿಂದ ಹೊರಬರ್ಬೇಕಾಗತ್ತೆ. ಅದಕ್ಕೆ ಸತ್ಯಣ ಅಂತಾರೆ. ಅದ್ ನೀನೇ ಮಾಡ್ಕೊಂಡಿರೋದಪ್ಪ, ಸ್ವಯಂಕೃತ ಅಪರಾಧ. ಇಲ್ಲಿ ಮಾತ್ರ ಭೂಮಿ ಅಚ್ಚುಕಟ್ಟಾಗಿ ಇಬ್ರು ಫೋಟೋ ಹಿಡ್ಕೊಂಡು ಮುದ್ದಿಸೋದೇನು, ಅಜಿತ್ ಮುತ್ತು ಕೊಡೋದೇನು. ಸಾಹೇಬ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಈ ಫೋಟೋದಲ್ಲಿ. ಬಾ, ನಿಮ್ಮನ್ನ ಕಂಡ್ರೆ ಅದೆಷ್ಟು ಪ್ರೀತಿ ನನಗೆ. ಇಷ್ಟು ದಿನ ಎಲ್ಲಿಟ್ಟಿದ್ದೆ ಪ್ರೀತಿನ ಅಂತ ನೀವು ಕೇಳ್ಬೋದು ಅಲ್ವಾ, ಆದ್ರೆ ಹೇಳ್ಕೊಳಕ್ ಸಂದರ್ಭ ಬಂದಿರ್ಲಿಲ್ಲ ಸಾಹೇಬ್ರೆ. ಹಾಗಾಗಿ ಅಂತ ಹೇಳಿ ಆ ಕರಡಿ ಮುಂದೆ ಅಜಿತನ ಇಟ್ಬಿಟ್ಟು ಅಲ್ಲೂ ಕೂಡ ನೋಡ್ಕೊಂಡು ಅಷ್ಟು ಅವನ ಮೇಲೆ ಅಕ್ಕರೆ ತೋರಿಸ್ತಾಳೆ. ಕೃಷ್ಣನನ್ನು ಕೂಡ ಬೇಡ್ಕೊಳ್ತಾಳೆ, ಕೃಷ್ಣ ನಮ್ಮಿಬ್ರು ಪ್ರೀತಿ ಶಾಶ್ವತವಾಗಿರ್ಲಪ್ಪ, ಯಾವುದೇ ಕಾರಣಕ್ಕೂ ನನ್ನ ಸಾಹೇಬ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಹೇಳಿ ಅಜಿತನ ಫೋಟೋ ನೋಡ್ಕೊಂಡು ಹೇಳ್ತಾ ಇರ್ತಾಳೆ. ಇಲ್ಲಿ ಸತ್ಯನ, ಅಜಿತ ನೀನ್ ಮಾಡ್ಕೊಂಡಿರ್ತಕ್ಕಂಥ ಸ್ವಯಂಕೃತ ಅಪರಾಧಕ್ಕೆ ನಾನು ಏನ್ ಮಾಡೋಣ ಹೇಳು, ಅದಕ್ಕೆ ಪರಿಹಾರ ಏನಿದೆಯಪ್ಪ ಹೇಳು ಅಂದ್ರೆ ಹೇಳ್ಬಿಡ್ತೀನಿ, ಹೇಳ್ಬಿಡ್ಲ ನಾನು. ಅಜಿತ ಬಹಳ ಅಗಾಧವಾಗಿ ನೀನು ಪ್ರೀತಿಸ್ತಾ ಇದ್ದಾನೆ ಅಂತ. ಅದಕ್ಕೆ ಅಜಿತ್ ಅಂತ ನಾನು ಬೇಡ ಸತ್ಯಣ್ಣ, ಅದು ತಾನೇ ಹುಟ್ಟು ಬರ್ಬೇಕು, ನಾವು ಬಲವಂತವಾಗಿ ಕಿತ್ಕೋಬಾರ್ದು ಅಲ್ವಾ ಸತ್ಯಣ್ಣ, ಏನಂತೀರ ಅದಕ್ಕೆ. ಅದಕ್ಕೆ ಸತ್ಯಣ್ಣ ಅಂತ, ಏನ್ ಮಾಡ್ಬೇಕು ಅನ್ನೋದೇ ತೋರ್ತಾ ಇಲ್ಲಪ್ಪ ನನಗೆ ಸತ್ಯಣ್ಣ, ನನಗೊಂದು ಅನಿಸ್ತಾ ಇದೆ, ದೂರ ಇದ್ಬಿಡ್ಲಾ. ಅದಕ್ಕೆ ಸತ್ಯಣ್ಣ ಅಂತಾರೆ, ಏನು ಇದು ನಿನ್ನ ಅವಾಂತರ ಅಂತಾರೆ. ಇಲ್ಲಿ ಮನೆಯಲ್ಲಿ ಶ್ರವಣ್ಣು ಎಲ್ರನ್ನೂ ಕೂಡ ಕರ್ಸ್ಬಿಟ್ಟು, ಬಾಬಾ ಅಕ್ಕ ಎಲ್ರದ್ದು ಒಂದೊಂದು ಘಟ್ಟ ಕಲ್ಪಾಯ್ತು. ಈಗ ಶಾರದನೂ ಬಂದಾಯ್ತು, ಅವರು ಚೇತರಿಸ್ಕೊಳ್ತಾ ಇದಾರೆ. ಇನ್ನು ಭೂಮಿ ಅಮ್ಮ ಅವರು ಚೇತರಿಸ್ಕೊಳ್ತಾ ಇದಾರೆ. ಇನ್ನು ಅಂಜು ನಚ್ಚಿ ಮದ್ವೆ ಅವ್ರು ಯಾವಾಗ ಅಂದ್ರೆ ಅವಾಗ ಮಾಡಿ ಮುಗಿಸ್ಬಿಡ್ಬೋದು. ಆದ್ರೆ ಇನ್ನೊಂದು ಬಾಕಿ ಇದೆ. ಅದಕ್ಕೆ ರಾಮಣ್ಣ ಕರೆದಿ, ಏನು ಅದು, ಏನಿಲ್ಲ ಬಾವ, ನನ್ನ ಮುದ್ದಿನ ಮಗಳು ನನ್ನ ಮನಸ್ವಿನಿ ಮದ್ವೆ, ಏನಂತೀಯ. ಅದಕ್ಕೆ ಮನಸ್ವಿನಿ ಇದ್ದವಳು, ಅಷ್ಟರಲ್ಲಿ ಎಲ್ರೂ ಇದ್ದವರು, ಗಂಡು ನಾಳೆನೆ ಕರೆಸ್ತಾ ಇದ್ದೀನಿ ಅಕ್ಕ, ಅವಳು ಒಪ್ಕೊಬಿಟ್ರೆ ಸಾಕು, ನಾಳೆನೆ ಬರ್ತಾ ಇದೆ ಗಂಡು, ನಾಳೆನೆ ಬರ್ತಾ ಇದೆ ಅಂತ ಹೇಳ್ತಾಳೆ. ಅಂತಿದ್ದಾಗೇನೆ ಯಾರು ಅಂತ ಅಂದಾಗ, ನೋಡುರಂತೆ ಬಾವ ನೀವೇ. ಅದಕ್ಕೆ ಅಶ್ವಿನಿ ಇದ್ದವು, ಏನಪ್ಪ ಇದು, ನಾನು ಕೇಳಲ್ಲ ಮಾಡಲ್ಲ, ನಾನು ಆಗ್ಲೇ ಹೇಳ್ಬೇಕು ಅಂತ ಇದ್ದೆ, ನಾನೊಂದು ಹುಡುಗನ್ ಪ್ರೀತಿಸ್ತಾ ಇದ್ದೀನಿ, ನಾನು ಅವನು ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ದೇವನಿಗೆ ಶಾಕ್ ಆಗ್ತದೆ. ಇಲ್ಲಿ ಮಾತ್ರ ಸ್ಟೇಷನ್ ಅಲ್ಲಿ ಮುಂದುವರೆದಿದೆ. ಅಜಿತನ ಬಹಳ ಒದ್ದಾಡ್ತಾ ಇದ್ದಾನೆ ಪಾಪ, ಹೇಗೆ 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 ಅಂತ ಹೇಳಿ. ಇಲ್ಲಿ ಭೂಮಿ ಅವಳು ಡೈರಿನಲ್ಲಿ ಪತ್ರ ಬರೆಯಕ್ಕೆ ಪ್ರಾರಂಭಿಸಿದಾಳೆ. ಏನಂತ ಬರೀಲಿ, ಪ್ರೀತಿಯ ಸಾಹೇಬ್ರು ಅಂತ ಬರೀಲ್ಲ, ಸಿಡುಕುತ್ತಿ ಸಿದ್ದಪ್ಪ ಅಂತ ಬರೀಲ್ಲ, ಬೇಡ. ನನ್ನ ಪ್ರೀತಿಯ ರಾಜಕುಮಾರ ಅಂತ ಬರೀಲ್ಲ, ಬೇಡ, ಸರಿ ಹೋಗಲ್ಲ. ಏನು ಅಂದ್ರೆ ಅಂತ ಬರೀಲ್ಲ, ಸಾಹೇಬ್ರು ಏನಾದ್ರು ಅನ್ಕೋಬಿಟ್ಟ ತಕ್ಷಣ ಇಲ್ಲಿ ಅದೇ ಸರಿ, ಏನು ಅಂದ್ರೆ ಅಂತ ಬರೀತೀನಿ. ಸಾಹೇಬ್ರೆ, ನನ್ನ ಭಾವನೆಗಳಿಗೆ ಬಣ್ಣ ತುಂಬಿದ್ದೀರಾ, ನನ್ನ ಬದುಕು ನಿಮ್ಮ ಜೊತೆನೇ ಸಾಗ್ಬೇಕು ಅನ್ನೋದೇ ನನ್ನ ಇಚ್ಛೆ. ನಿಮ್ಮನ್ನ ಬಿಟ್ಟಿರುವಂತ ಶಕ್ತಿ ನನಗಿಲ್ಲ, ಸದಾ ಕಾಲ ನಿಮ್ಮ ಜೊತೆಯಾಗಿಯೇ ಹೆಜ್ಜೆ ಹಾಕ್ಬೇಕು ಅನ್ನೋ ನನ್ನ ಇಚ್ಛೆ. ನೆರವೇರಿಸ್ತೀರಲ್ವ ಸಾಹೇಬ್ರೆ. ಏನು ಸಾಹೇಬ್ರು ಇಲ್ಲೇ ಎಲ್ಲೋ ಇದ್ದಂಗೆ ಅನ್ಸುತ್ತಲ್ಲ. ಹೌದಲ್ವಾ, ತಾಳಪ್ಪ ಫೋನ್ ಮಾಡ್ಬಿಡ್ತೀನಿ ಅವ್ರಿಗೆ, ಬೇಗ ಬರ್ಬೇಕು ಅವರು, ನಾನು ಬೇಗ ಅವ್ರ ಮುಂದೆ ಹೇಳ್ಕೋಬೇಕೆಲ್ಲ. ಫೋನ್ ಮಾಡ್ತಾಳೆ. ಅಜಿತ್ ಮತ್ತೆ ಸತ್ಯಣ್ಣ ಬರ್ತಾ ಇರ್ತಾರೆ. ಅಜಿತ್ ಬೈಕ್ ನಿಲ್ಲಿಸ್ಬಿಟ್ಟು, ಸತ್ಯಣ್ಣ ಭೂಮಿನೇ ಫೋನ್ ಮಾಡಿದಾಳ, ಮಾತಾಡಪ್ಪ. ಏನ್ ಮಾತಾಡ್ಲಿ ಸತ್ಯಣ್ಣ, ಏನ್ ಮಾತಾಡ್ಲಿ ಹೇಳಿ, ಮಾತಾಡು, ಅದೆಲ್ಲ ಕಟ್ ಮಾಡ್ಬೇಡ, ಕಟ್ ಮಾಡಿದ್ರೆ ಅದೊಂದು ಸಮಸ್ಯೆ ಆಗುತ್ತೆ, ಮಾತಾಡು. ಆಯ್ತು ಅಂತೇಳಿ ಫೋನ್ ರಿಸೀವ್ ಮಾಡಕ್ ಹೋಗ್ತಾನೆ ಅಜಿತ. ಅಷ್ಟರಲ್ಲಿ ಭೂಮಿಗಳು, ಯಾಕೆ ಇಷ್ಟು ತಡ ಮಾಡ್ತಾರೆ ನಮ್ ಸಾಹೇಬ್ರು, ಬೇಗ ರಿಸೀವ್ ಮಾಡ್ಬಿಡ್ಬೇಕು, ನಾನು ಎಲ್ಲ ಹೇಳ್ಕೊಡ್ಬೇಕು ಇವ್ರ ಜೊತೆ ಅಂತೂ ಇಂತೂ ಅಜಿತ್ ಆ ಕಡೆಯಿಂದ ರಿಸೀವ್ ಮಾಡಕ್ ಹೋಗ್ತಾನೆ. ಭೂಮಿಗೆ ಇಲ್ಲಿ ತಳಮಳ ತಡೆಯಕ್ಕಾಗ್ತಾ ಇಲ್ಲ, ಇಷ್ಟೊತ್ತಿಗೆ ನಾನು ಅವ್ರ ಜೊತೆ ಹಂಚ್ಕೊಳ್ತೀನೋ ಅಂತ ಹೇಳಿ.
ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.